ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗೆ ರಹೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನಲ್ಲಿ 3D ಜಾಮೆಟ್ರಿ 2 ಮಾರ್ಕ್ಸಿನ ಪ್ರಶ್ನೆಯನ್ನು ನೋಡೋಣ. ಕ್ವಶನ್ ನಂಬರ್ 4 ಯಾವ ತರ ಕೇಳಿದ್ದಾರೆ ನೋಡಿ ಮಕ್ಕಳೇ. ಲೆಟ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A is equal to 3, magnitude of vector B is equal to root 2 by 3 and magnitude of A cross B is equal to 1. Find the angle between vector A and vector B. ಸೊ ಇಲ್ಲೂ ಏನ್ ಕೇಳ್ತಾ ಇದ್ದಾರೆ ಮಕ್ಕಳೇ, ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನೋಡಿದಿರಿ, ಅಲ್ಲಿ ಏನಾಯ್ತು, ಅಲ್ಲೂ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಕೇಳಿದ್ರಲ್ವಾ. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಕೊಟ್ಟಿದ್ದಾರೆ 1. ಇದು ಬಹಳ ಇಂಪಾರ್ಟೆಂಟ್. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಯಾವ ಫಾರ್ಮುಲಾನಲ್ಲಿ ಬರುತ್ತೆ? ಇದು ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಅಂತ ಬರುತ್ತೆ, ವೆಕ್ಟರ್ ಪ್ರಾಡಕ್ಟ್. ಸೊ ಅಲ್ಲಿ ಬರುತ್ತೆ ಮಕ್ಕಳೇ. ಆ ಫಾರ್ಮುಲಾ ನಿಮಗೆ ನೆನಪಿದ್ರೆ ತುಂಬಾ ಸುಲಭವಾಗಿ ನಾವು ಮಾಡಬಹುದು. ಸೊ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ಅದನ್ನ ಬರೆಯೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ ಮಕ್ಕಳೇ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಎಷ್ಟು ಕೊಟ್ಟಿದ್ದಾರೆ? ರೂಟ್ 2 by 3 ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 1 ಕೊಟ್ಟಿದ್ದಾರೆ. ಇದನ್ನ ಏನ್ ಮಾಡ್ತಾರೆ, ಕೆಲವೊಮ್ಮೆ ಈ ಪ್ರಶ್ನೆಯನ್ನ ಸೆಂಟೆನ್ಸ್ ನಲ್ಲಿ ಕೇಳ್ತಾರೆ. ಯಾವ ತರ ಅಂದ್ರೆ ಸರ್, ಸೊ ಇಫ್ ಎ ಕ್ರಾಸ್ ಬಿ ಇಸ್ ಅ ಯೂನಿಟ್ ವೆಕ್ಟರ್ ಅಂತ ಕರೀತಾರೆ. ಯೂನಿಟ್ ವೆಕ್ಟರ್ ಅಂದ್ರೆ ಏನಾಗುತ್ತೆ, ಇದರದ್ದು ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು 1 ಆಗುತ್ತೆ ಮಕ್ಕಳೇ. ಕೆಲವೊಮ್ಮೆ ಸೆಂಟೆನ್ಸ್ ನಲ್ಲಿ ಕೊಟ್ಟು ಕನ್ಫ್ಯೂಷನ್ ಮಾಡ್ತಾರೆ ಎಕ್ಸಾಮ್ ನಲ್ಲಿ. ಸೊ ಇಫ್ ಎ ಕ್ರಾಸ್ ಬಿ ಇಸ್ ಅ ಯೂನಿಟ್ ವೆಕ್ಟರ್, ಆ ತರ ಪ್ರಶ್ನೆ ಬಂದ್ರೆ ನೀವು ತಿಳ್ಕೋಬೇಕಾಗತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಎಷ್ಟಿದೆ? 1 ಇದೆ ಅಂತ. ಅರ್ಥ ಆಯ್ತಾ? ಸೆಂಟೆನ್ಸ್ ನಲ್ಲಿ ಬಂದ್ರೆ ಹೇಳ್ತಾ ಇರೋದು. ದೇರ್ ಫೋರ್ ಈಗ ಇಲ್ಲಿ ಫಾರ್ಮುಲಾ ನೆನಪಿಟ್ಕೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಮಕ್ಕಳೇ. ಸೈನ್ ಥೀಟಾ ಬರುತ್ತೆ, ಕಾಸ್ ಥೀಟಾ ಬರೋದಿಲ್ಲ. ಸೈನ್ ಥೀಟಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ತುಂಬಾ ಸುಲಭವಾಗಿರೋ ಪ್ರಶ್ನೆ, ಹಲ್ವಾ ಕ್ವಶನ್ ಅಂತ ಹೇಳ್ಬೋದು. ಬೋರ್ಡ್ ನಲ್ಲಿ ಹಲ್ವಾ ಬಹಳ ಕೊಡ್ತಾರೆ, ನೀವು ತಿನ್ಬೇಕಷ್ಟೇ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಹೌ ಮಚ್? ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 1 ಅನ್ನ ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ಇಂಟು, ಇದು ಇಂಟು ಮಕ್ಕಳೇ, ಕನ್ಫ್ಯೂಸ್ ಆಗಬಾರ್ದು. ಇಂಟು ಕ್ರಾಸ್ ಅಲ್ಲ, ಇಂಟು ಅಂತ ಹೇಳ್ತಾ ಇದ್ದೀನಿ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಎಷ್ಟು ಕೊಟ್ಟಿದ್ದಾರೆ? ರೂಟ್ 2 by 3. ಈ 3 ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ನಮ್ಮ ಹತ್ರ ಉಳಿಯೋದು 1 upon square root 2 ಬರುತ್ತೆ ಮಕ್ಕಳೇ. ಸೊ 1 upon square root 2 ಯಾವಾಗ ಆಗುತ್ತೆ? ಯಾವ ಆಂಗಲ್ ನಲ್ಲಿ ಆಗುತ್ತೆ? ಸೈನ್ 45 ಡಿಗ್ರಿ ನಲ್ಲಿ 1 by root 2 ಬರುತ್ತೆ ಮಕ್ಕಳೇ. 1 by root 2 ಯಾವಾಗುತ್ತೆ? ಸೈನ್ 45. ಅಥವಾ ಸೈನ್ ಇದು ರೇಡಿಯನ್ ನಲ್ಲಿ ಬರ್ದಿದ್ದೀನಿ, ಅಥವಾ ನೀವು ಇದರಲ್ಲಿ ಬರ್ತಿದ್ರೆ ಬರೀಬಹುದು ಡಿಗ್ರಿ ಮೇಜರ್ 45 ಡಿಗ್ರಿ ಅಂತಾನು. ಸೊ ಈಗ ಸೈನ್ ಕ್ಯಾನ್ಸಲ್ ಆಗುತ್ತೆ. ಟೀಟಾ ಎಷ್ಟು ಬಂತು ಮಕ್ಕಳೇ? ಟೀಟಾ π/4 ಬರುತ್ತೆ ಮಕ್ಕಳೇ. ಸೊ ಇದಕ್ಕೆ ಉತ್ತರ ಇದೇ ಆಗಿದೆ. ಎಷ್ಟು ಸುಲಭವಾಗಿದೆ ಅಲ್ಲ? ಸೊ ನಾನು ಆಗಳೇನೆ ಹೇಳಿದೆ, ಬೋರ್ಡ್ ನಲ್ಲಿ ಹಲ್ವಾ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದು ಒನ್ ಆಫ್ ದ ಹಲ್ವಾ ಕ್ವಶನ್ ಅಂತ ಹೇಳ್ಬೋದು. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ. ಸೊ ಸ್ವಲ್ಪನಾದ್ರೂ ಅರ್ಥ ಆಗಿದ್ರೆ ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕು ನನಗೆ ಇನ್ಸ್ಪೈರ್ ಮಾಡುತ್ತೆ ಮಕ್ಕಳೇ, ಬೇರೆ ವಿಡಿಯೋ ಮಾಡಲಿಕ್ಕೆ, ಮುಂದಿನ ವಿಡಿಯೋನ. ಸೊ ಸಪೋರ್ಟ್ ಮಾಡಿ. ಸೊ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. तब तक लगे रहो मैथ्स के साथ. थैंक यू डियर स्टूडेंट्स. प्लीज कॉपी दिस वन.